ರಾಹುಲ್ ಗಾಂಧಿ ಜಿಂದಾಬಾದ್ 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 ರಾಹುಲ್ ಗಾಂಧಿ ಜಿಂದಾಬಾದ್ जोड़ो 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 ಕೋರುವುದರೊಂದಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ನಮ್ಮ ರಾಜ್ಯದ ಹೆಮ್ಮೆಯ ಇಂಜಿನಿಯರಿಂಗ್ ಕಾಲೇಜ್ ಸಹ್ಯಾದ್ರಿಯ ನಮ್ಮ ವಿದ್ಯಾರ್ಥಿಗಳಿಂದ ಒಂದೇ ಮಾತರ ಮೂಲಕ ಈ by Bharat Jodo Yatra, the person with the greatest vision for youth of our nation, with dedication to serve the nation to the greatest heights. He is the leader who propagates harmony, Sarva Dharma Samabhava and patriotism. A warm welcome to Rajiv ji sir. Shri K.C. Venugopal ji, Namma Akhila Bharata Congress Pakshada ಆಡಳಿತ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾ ಸದಸ್ಯರು ನಮ್ಮ ವೇದಿಕೆಯಲ್ಲಿದ್ದಾರೆ. ಶ್ರೀ ವೇಣುಗೋಪಾಲ್ ಜಿ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಕೂಡ ತಮ್ಮನ್ನೆಲ್ಲ ಉತ್ಸಾಹದಿಂದ ಈ ರಾಜ್ಯದಲ್ಲಿ ಕಾರ್ಯಕರ್ತರನ್ನು ಹೊಡೆದೆಬ್ಬಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ತರಬೇಕು ಅನ್ನುವಂತಹ ಒಂದು ದೃಢ ಹೆಜ್ಜೆಯನ್ನಿಟ್ಟು ಈ ರಾಜ್ಯದಾದ್ಯಂತ ಓಡಾಡಿಕೊಂಡು ಕಾರ್ಯಕರ್ತರನ್ನ ಪಕ್ಷಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ. ಚುನಾವಣೆಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ವಿರೋಧ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಹಿರಿಯ ನಾಯಕರು, ವರಿಷ್ಠ ನಾಯಕರಾದ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶಾಸಕರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಉಸ್ತುವಾರಿಗಳಾದ ಶ್ರೀ ರೋಜಿ ಜಾನ್ ರಾವ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ. 70 ಕಿಲೋಮೀಟರ್ ಉದ್ದದ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 150 ದಿನಗಳ ಪಾದಯಾತ್ರೆಯನ್ನ ಮಾಡಿ ಇವತ್ತು ಇಂದಿರಾ ಗಾಂಧೀಜಿಯ ತ್ಯಾಗದ ಆ ಮೊಮ್ಮಗ
ರಾಜೀವ್ ಗಾಂಧಿಯವರ ಸುಪುತ್ರ, ಅಧಿಕಾರ ತ್ಯಾಗ ಮಾಡಿದ ಸೋನಿಯಾ ತಾಯಿಯವರ ಪುತ್ರ ಸನ್ಮಾನ್ಯ ರಾಹುಲ್ ಗಾಂಧೀಜಿ ನನ್ನೊಂದು ಉದ್ದೇಶಿಸಿ ಮಾತಾಡ್ತಾರೆ. ಬೋಲೋ ರಾಹುಲ್ ಗಾಂಧಿ ಕಿ. केसी वेणुगोपाल जी, DK शिव कुमार जी, वीरप्पा मोइली जी, BK हरिप्रसाद जी, डॉक्टर अजय कुमार जी, मंजूनाथ भंडारी जी, स्टेज पे कांग्रेस पार्टी के वरिष्ठ नेता, हमारे प्यारे कार्यकर्ता भाइयों और बहनों, प्रेस के हमारे मित्रों, आप सबका यहाँ बहुत बहुत स्वागत, नमस्कार। अब कुछ सालों से यहाँ पे बीजेपी की सरकार है। ಕೆಲವು ವರ್ಷಗಳಿಂದ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ये सरकार आपने नहीं चुनी थी, ಈ ಸರ್ಕಾರವನ್ನ ತಾವು ಆಯ್ಕೆ ಮಾಡಿರಲಿಲ್ಲ. ये सरकार आपके वोट से नहीं बनी, ಈ ಸರ್ಕಾರ ತಮ್ಮ ಓಟಿನಿಂದ ಮಾಡಿದ್ದಲ್ಲ. ये सरकार बीजेपी ने चोरी की, ಈ ಸರ್ಕಾರವನ್ನ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳತನದಿಂದ ಮಾಡಿದ್ದಾರೆ. लोकतंत्र को नष्ट किया, ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡಿದ್ದಾರೆ. भ्रष्टाचार के पैसे से एमएलए को खरीदा, ಭ್ರಷ್ಟಾಚಾರದಿಂದ ಬಂದಂತ ಹಣದಲ್ಲಿ ಎಂಎಲ್ಎಗಳನ್ನ ಖರೀದಿ ಮಾಡಿದ್ದಾರೆ. और आपकी सरकार इन्होंने आपसे चोरी की। ತಮ್ಮ ಸರ್ಕಾರವನ್ನ ತಮ್ಮಿಂದ ಕಳ್ಳತನ ಮಾಡಿರ್ತಕ್ಕಂಥದ್ದು. चोरी करने की इनकी आदत है, ಕಳ್ಳತನ ಮಾಡೋದು ಇವರಿಗೆ ಅಭ್ಯಾಸ ಆಗೋಗಿದೆ. जो भी इनके हाथ आ जाए, चाहे सरकार हो, एमएलए हो, कॉन्ट्रैक्ट हो, शुगर केन की फैक्ट्री हो, सब चोरी कर देंगे। ಇವ್ರ ಕೈಯಲ್ಲಿ ಏನೇ ಸಿಕ್ಕಿದ್ರೇನು, ಎಂಎಲ್ಎ ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು, ಶುಗರ್ ಫ್ಯಾಕ್ಟರಿಗಳಿರ್ಬೋದು, ಎಲ್ಲವನ್ನು ಸಹ ಕಳ್ಳತನ ಮಾಡತಕ್ಕಂಥದ್ದು ಇವರ ಅಭ್ಯಾಸ. इनके नेता कहते हैं कि ये इलेक्शन कर्नाटक को मोदी जी के हवाले करने का इलेक्शन है। ಒಬ್ಬ ಬಿಜೆಪಿ ನಾಯಕರು ಹೇಳ್ತಾರೆ, ಈ ಒಂದು ಚುನಾವಣೆ ಕರ್ನಾಟಕವನ್ನ ಮೋದಿಯ ಕೈಯಲ್ಲಿ ಕೊಡ್ತಕ್ಕಂಥ ಚುನಾವಣೆ. तो अभी ये किसके हाथों में है? ಈಗ ಯಾರ ಕೈಯಲ್ಲಿದೆ? बीजेपी के हाथों में तो है। ಈಗಲೂ ಸಹ ಬಿಜೆಪಿ ಅವ್ರ ಕೈಯಲ್ಲೇ ಇದೆ. और ये कह रहे हैं कि भविष्य के लिए, सुनहरे भविष्य के लिए कर्नाटक को इनके हवाले कर दो। ಈ ಬಿಜೆಪಿ ನಾಯಕರು ಹೇಳ್ತಾ ಇರೋದು, ಒಂದು ಒಳ್ಳೆಯ ಸುವರ್ಣ ಅವಕಾಶಕ್ಕೆ ಈ ಕರ್ನಾಟಕವನ್ನ ಮೋದಿ ಅವರ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ. क्या आप पिछले 3 साल जैसा भविष्य चाहते हो? ಏನು ಹಿಂದೆ 3 ವರ್ಷಗಳ ಭವಿಷ್ಯ ನಿಮಗೆ ಮುಂದೆ ಸಹ ಬೇಕಾಗಿದೆಯಾ ಅಂತ ಹೇಳಿ. क्या आप 40% वाली सरकार चाहते हो? ಏನ್ ತಮಗೆ 40% ಭ್ರಷ್ಟಾಚಾರದ ಸರ್ಕಾರ ಬೇಕಾ? हर चीज में 40%। ಯಾವ ವಿಚಾರದಲ್ಲೂ ಸಹ 40% ಭ್ರಷ್ಟಾಚಾರ. इनके एमएलए कहते हैं, बीजेपी के एमएलए, कि सीएम की कुर्सी 2500 करोड़ रुपए में खरीदी जा सकती है। ಬಿಜೆಪಿ ಅವರ ಒಬ್ಬ ಶಾಸಕರು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗಬೇಕಾದ್ರೆ 2,500 ಕೋಟಿಯಲ್ಲಿ ಖರೀದಿ ಮಾಡಬಹುದು ಅಂತ ಹೇಳಿ. एक बार खरीदी तो उनको दाम भी पता लग गया। ಒಂದ್ಸಲಿ ಅವರು ಖರೀದಿ ಮಾಡಿದ್ರು, ಇವ್ರಿಗೆ ಅದರ ಕಿಮ್ಮತ್ತು ಸಹ ಗೊತ್ತಾಯ್ತು.
कॉन्ट्रैक्टर एसोसिएशन प्रधानमंत्री को चिट्ठी लिखता है, कहता है कर्नाटक में हर कॉन्ट्रैक्ट पे 40% लगता है। कर्नाटक ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ, ಎಲ್ಲ ಕಾಂಟ್ರಾಕ್ಟ್ ಅಲ್ಲೂ ಸಹ 40% ಭ್ರಷ್ಟಾಚಾರ ಅಂತ ಹೇಳಿ। प्रधानमंत्री ने चिट्ठी की रिसीट तक नहीं ली, कोई जवाब नहीं दिया। ಪ್ರಧಾನಮಂತ್ರಿ ಅವರು ಆ ಪತ್ರವನ್ನು ಸ್ವೀಕಾರವೂ ಮಾಡಿಲ್ಲ, ಅದಕ್ಕೆ ತಕ್ಕನಾದ ಉತ್ತರವೂ ಸಹ ಕೊಟ್ಟಿಲ್ಲ। ದಿಂಗೇಶ್ವರ स्वामी जी कहते हैं कि हमें बीजेपी की सरकार ने डिस्काउंट दिया। ದಿಂಗ್ಲೇಶ್ವರ ಸ್ವಾಮೀಜಿ ಅವರು, ಪೂಜ್ಯ ದಿಂಗ್ಲೇಶ್ವರ ಸ್ವಾಮಿ ಅವರು ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯವರು ಇವರ ಸಹಾಯಧನಕ್ಕೆ ನಮಗೆ ಡಿಸ್ಕೌಂಟ್ ಕೊಟ್ಟರು ಅಂತ ಹೇಳಿ। आमतौर से 40% रिश्वत लेते हैं, उनसे सिर्फ 30% रिश्वत ली। ಸಾಮಾನ್ಯವಾಗಿ ಎಲ್ಲರಲ್ಲೂ ಸಹ 40% ಕಮಿಷನ್ ಹೊಡಿತಾರೆ, ಆದ್ರೆ ಸ್ವಾಮೀಜಿಗಳಲ್ಲಿ 30% ಮಾತ್ರ ಹೊಡೆದ್ರು ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ। ये है इनका धर्म, ಇದೇ ಇವರ ಧರ್ಮ, भ्रष्टाचार। ಭ್ರಷ್ಟಾಚಾರ ಅನ್ನೋದೇ ಧರ್ಮ। 8 करोड़ रुपए इनके एमएलए का बेटा पकड़ा जाता है। ಒಬ್ಬ ಶಾಸಕರ ಮಗನ ಮನೆಯಲ್ಲಿ 8 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಿಕ್ಕಾಕೊಳ್ಳುತ್ತೆ। पुलिस सब इंस्पेक्टर स्कैम, 80 लाख रुपए का ब्राइब, असिस्टेंट प्रोफेसर स्कैम, असिस्टेंट इंजीनियर स्कैम, डिस्ट्रिक्ट कोऑपरेटिव बैंक स्कैम, स्कैम 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 की लाइन लगी हुई है। ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ, ಅಸಿಸ್ಟೆಂಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ನೇಮಕಾತಿ, ಎಲ್ಲದರಲ್ಲೂ ಸಹ ಬರೀ ಹಗರಣಗಳ ಸಲಮಾರೆ ಆಗ್ತಾ ಇದೆ। एक तरफ भ्रष्टाचार, दूसरी तरफ महंगाई और बेरोजगारी। ಒಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ತೀವ್ರವಾದ ಬೆಲೆ ಏರಿಕೆ। पेट्रोल के दाम पहले 60 रुपए के थे, 90 रुपए हो गए। ಪೆಟ್ರೋಲ್ ಬೆಲೆ ಮೊದಲು 60 ರೂಪಾಯಿ ಇತ್ತು, ಇವತ್ತು 90 ರೂಪಾಯಿ ಆಗಿದೆ। सिलेंडर 400 रुपए का होता था, 1100 रुपए का हो गया। ಅಡಿಗೆ ಅನಿಲ 400 ರೂಪಾಯಿ ಇತ್ತು, ಇವತ್ತು 1100 ರೂಪಾಯಿ ಆಗಿದೆ। जीएसटी ने छोटे बिजनेस वालों को, स्मॉल और मीडियम बिजनेस वालों को खत्म कर दिया। ಸಣ್ಣ ಉದ್ಯಮಿದಾರರು ಮತ್ತು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಸಂಪೂರ್ಣವಾಗಿ ಅವರನ್ನು ಮುಗಿಸಿದೆ। नोटबंदी ने गरीबों का पैसा छीन लिया। ನೋಟ್ ಅಮಾನ್ಯೀಕರಣ ಬಡವರ ಹಣವನ್ನೆಲ್ಲ ಕಸಿದುಕೊಂಡಿದೆ। और आज स्थिति ये है कि युवाओं को रोजगार नहीं मिल सकता। ಇವತ್ತು ಯಾವ ಸ್ಥಿತಿ ಅಂತ ಹೇಳಿದ್ರೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ। चाहे कुछ भी हो जाए, बीजेपी की सरकार में रोजगार नहीं मिल सकता। ಏನೇ ಆದ್ರೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ। मेरे पास आंकड़े हैं, 40 करोड़ लोग गरीबी में फिर से घुस गए। ನನಗೆ ಅಂಕಿ ಅಂಶಗಳಿದೆ, 40 ಕೋಟಿ ಜನ ಪುನಃ ಬಡತನ ರೇಖೆಯ ಕೆಳಗಡೆ ಹೋಗಿದ್ದಾರೆ। 1% लोगों के पास हिंदुस्तान का 40% धन है। 1% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಈ ಭಾರತ ದೇಶದ 40% ಬಂಡವಾಳ ಇದೆ। 90 लाख स्मॉल और मीडियम कंपनीज बंद हो गई। 90 ಲಕ್ಷ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆ ಮುಚ್ಚೋಗಿದೆ। 1.6 करोड़ लोगों का जॉब चला गया। 1.6 ಲಕ್ಷ ಜನಗಳ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ। ये है बीजेपी का विकास। ಇದು ಭಾರತೀಯ ಜನತಾ ಪಾರ್ಟಿಯ ವಿಕಾಸ ಮಂತ್ರ। भ्रष्टाचार 40%, बेरोजगारी और महंगाई। ಭ್ರಷ್ಟಾಚಾರ 40%, ನಿರುದ್ಯೋಗ ಮತ್ತು ಬೆಲೆ ಏರಿಕೆ। तो चुनाव से पहले कांग्रेस के सीनियर नेता मिले। ಚುನಾವಣೆ ಮೊದಲು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಭೇಟಿ ಮಾಡಿದ್ರು। और हमने सवाल पूछा कि कांग्रेस पार्टी की सरकार को कर्नाटक के लोगों के लिए क्या करना चाहिए। ನಾನಲ್ಲೇ ಪ್ರಶ್ನೆ ಮಾಡಿದೆ, ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡಬಹುದು ಅಂತ ಹೇಳಿ। और सिर्फ हमने नहीं, हमने कर्नाटक की महिलाओं से
युवाओं से, किसानों से, मजदूरों से ये सवाल पूछा। ಇದು ಕೇವಲ ನಾವಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು, ಕಾರ್ಮಿಕರು ಮತ್ತು ಕೃಷಿಕರಲ್ಲೂ ಸಹ ನಾವು ಈ ಪ್ರಶ್ನೆಯನ್ನ ಕೇಳಿದ್ವಿ। हमने उनसे कहा पिछले 3 सालों में आपने 40% भ्रष्टाचार सहा, बेरोजगारी सही, महंगाई सही, अब आप बताइए हमें क्या करना चाहिए। ತಾವು ಹಿಂದೆ 3 ವರ್ಷದಲ್ಲಿ ಭ್ರಷ್ಟಾಚಾರವನ್ನು ಸಹಿಸಿಕೊಂಡ್ರಿ, ನಿರುದ್ಯೋಗವನ್ನು ಸಹಿಸಿಕೊಂಡ್ರಿ, ಬೆಲೆ ಏರಿಕೆಯನ್ನು ಸಹಿಸಿಕೊಂಡ್ರಿ, ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿ ಅಂತ ಕೇಳಿದೆ। आपने हमें 4 जवाब दिए। ತಾವು ನನಗೆ 4 ಉತ್ತರವನ್ನು ಕೊಟ್ಟರು। पहला जवाब कर्नाटक की महिलाओं ने दिया। ಮೊದಲನೇ ಉತ್ತರ ಕರ್ನಾಟಕ ರಾಜ್ಯದ ಮಹಿಳೆಯರು ಕೊಟ್ಟರು। गृह लक्ष्मी स्कीम, ಅದು ಗೃಹ ಲಕ್ಷ್ಮಿ ಭರವಸೆ। ये हमने नहीं कहा, ये कर्नाटक की महिलाओं ने कांग्रेस पार्टी से कहा। ಇದು ನಾವು ಹೇಳಿದಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದಂತ ವಿಚಾರ। गृह लक्ष्मी स्कीम का मतलब 2000 रुपए हर महीने कर्नाटक के महिलाओं को। ಗೃಹ ಲಕ್ಷ್ಮಿ ಈ ಒಂದು ಗ್ಯಾರಂಟಿಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಮನೆತ ನಡೆಸ್ತಕ್ಕಂತ ಮನೆಯ ಒಡತಿಯ ಮನೆಯ ಯಜಮಾನಿ ಅವ್ರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಕ್ಕಂಥ, हर परिवार में महिला को 2000 रुपए हर महीना। ಪ್ರತಿ ಕುಟುಂಬದ ಮನೆ ನಡೆಸ್ತಕ್ಕಂತ ಯಜಮಾನಿಗೆ ಮಹಿಳೆಗೆ 2000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು। दूसरा वायदा गृह ज्योति स्कीम, 200 यूनिट बिजली मुफ्त में। ಎರಡನೇ ಭರವಸೆ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು। तीसरा वायदा 10 किलो चावल परिवार के हर मेंबर को। ಮೂರನೇ ಭರವಸೆ 10 ಕಿಲೋ ಅಕ್ಕಿ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ತಿಂಗಳಿಗೆ 10 ಕೆಜಿ ಕೊಡ್ತಕ್ಕಂಥದ್ದು। और चौथा वायदा युवा निधि, 4ನೇ ಭರವಸೆ ಯುವ ನಿಧಿ, 3000 रुपए हर महीना हर ग्रेजुएट को और 1500 रुपए हर महीने डिप्लोमा होल्डर्स को। ಪ್ರತಿ ಪದವೀಧರರಿಗೆ 3000 ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ವಿಚಾರ। और ये सिर्फ शुरुआत है। ಇದು ಕೇವಲ ಪ್ರಾರಂಭ ಮಾಡತಕ್ಕಂಥದ್ದು। कर्नाटक में पैसे की कोई कमी नहीं है। ಕರ್ನಾಟಕದಲ್ಲಿ ಹಣಕ್ಕೇನು ಕೊರತೆ ಇಲ್ಲ। ये काम ईमानदार सरकार आसानी से कर सकती है। ಈ ಕೆಲಸವನ್ನ ಬಹಳ ನಿಷ್ಠಾವಂತ ಸರ್ಕಾರ, ಪ್ರಾಮಾಣಿಕ ಸರ್ಕಾರ ಈ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ। और ये जो निर्णय है ये 6 महीने में, 1 साल में नहीं होगा। ಏನು ತೀರ್ಮಾನ ನಾವು ತೆಗೆದುಕೊಂಡಿದ್ದೀವಿ ಅದು 6 ತಿಂಗಳಾಗಲಿ 1 ವರ್ಷ ಆಗಲಿ ಅದರಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ। कांग्रेस के नेताओं ने निर्णय ले लिया है कि ये डिसीजन पहले दिन पहली कैबिनेट मीटिंग में होगा। ಕಾಂಗ್ರೆಸ್ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ, ಈ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ಮೊದಲನೇ ದಿವಸ ಈ ತೀರ್ಮಾನವನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ। पहले दिन पहली कैबिनेट मीटिंग में ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ತೀರ್ಮಾನ। गृह लक्ष्मी, गृह ज्योति, अन्नभाग्य, युवा निधि, गृह मीटिंग पहले दिन। ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಇದನ್ನ ಮೊದಲನೇ ದಿವಸವೇ ಅನುಷ್ಠಾನಕ್ಕೆ ತರ್ತೇವೆ। अब देखिए प्रधानमंत्री जी वायदे करते हैं, ಪ್ರಧಾನ ಮಂತ್ರಿಗಳು ಭರವಸೆಗಳನ್ನು ಕೊಡ್ತಾರೆ। 15 लाख रुपए का वायदा किया, 15 ಲಕ್ಷ ರೂಪಾಯಿನ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ 2 करोड़ युवाओं को रोजगार देने का वायदा किया, ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸತಕ್ಕಂತ ಕೆಲಸ, भ्रष्टाचार के खिलाफ लड़ने का वायदा किया, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂತ ವಿಚಾರವನ್ನು ಸಹ ಹೇಳಿದರು। इनमें से एक भी वायदा पूरा नहीं हुआ है।
ಇದರಲ್ಲಿ ಯಾವುದೇ ಒಂದು ಭರವಸೆ ಪೂರ್ಣವಾಗಿ ಅವರ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ. काला धन बढ़ा और जब मैंने भ्रष्टाचार के बारे में आवाज उठाई मुझे पार्लियामेंट से निकाल दिया. ಕಪ್ಪು ಹಣ ಜಾಸ್ತಿ ಆಯಿತು, ಭ್ರಷ್ಟಾಚಾರದ ವಿರುದ್ಧ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಕ್ಕೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನನ್ನ ಅನರ್ಹ ಮಾಡಿದ್ದಾರೆ. मैंने सिर्फ ये पूछा था प्रधानमंत्री जी, आप भ्रष्टाचार की बात करते हो, कर्नाटक में स्टेज में आपके पास जो खड़े हैं उनको तो आप देखते नहीं हो. ನಾನು ಪ್ರಧಾನಮಂತ್ರಿಯಲ್ಲಿ ಕೇಳಿದೆ, ಕರ್ನಾಟಕದಲ್ಲಿ ನೀವು ಭಾಷಣ ಮಾಡಕ್ಕೆ ವೇದಿಕೆಯಲ್ಲಿ ಹೋದಾಗ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀರಿ, ನಿಮ್ಮ ಸುತ್ತಮುತ್ತ ನಿಮ್ಮ ಕುರ್ಚಿಗಳಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಯಕರು. एक सवाल का जवाब दे दो, ये अदानी जी और आपके बीच में रिश्ता क्या है? ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡು. ನರೇಂದ್ರ ಮೋದಿ ಅವರೇ, ನಿಮ್ದು ಮತ್ತು ಅದಾನಿ ಅವರ ಸಂಬಂಧ ಏನು ಅಂತ ನಾನು ಪ್ರಶ್ನೆ ಕೇಳಿದ್ದೇನೆ. ये इसकी कंपनी में, विदेश में शेल कंपनी में जो पैसा है वो किसका है? ये जवाब दो. ವಿದೇಶದಲ್ಲಿರ್ತಕ್ಕಂಥ ನಕಲಿ ಕಂಪನಿಗಳ ಅಕೌಂಟ್ ಯಾರ್ದು ಅಂತ ಹೇಳಿ ಉತ್ತರ ಕೊಡು ಅಂತ ಕೇಳ್ತಾ ಇದ್ದೀನಿ. जवाब नहीं मिला. पहले मेरी स्पीच को रद्द किया और फिर मुझे पार्लियामेंट से निकाल दिया. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ತದನಂತರ ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ರು. ತದನಂತರ ನನ್ನ ಪಾರ್ಲಿಮೆಂಟ್ ಇಂದ ಹೊರಗಡೆ ಹಾಕಿದ್ರು. तो प्रधानमंत्री जी को आदत है कि वो अपने वायदे पूरे नहीं करते. ಪ್ರಧಾನಮಂತ್ರಿ ಅವರ ಹವ್ಯಾಸ ಅವರ ಭರವಸೆಗಳನ್ನು ಪೂರ್ಣವಾಗಿ ಅವರು ಯಾವತ್ತೂ ಸಹ ಅನುಷ್ಠಾನಕ್ಕೆ ತರೋದಿಲ್ಲ. हम अपने वायदे पूरे करते हैं. ನಾವು ನಮ್ಮ ಭರವಸೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಇಚ್ಛೆ ಬಿಡ್ತೇನೆ. छत्तीसगढ़ में हमने किसानों से वायदा किया कि धान उनको सही रेट पे मिलेगा. हमने पूरा किया. ಛತ್ತೀಸ್ಗಢ ಅಲ್ಲಿ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ, ಅವರ ಉತ್ಪಾದನೆಗೆ ಸರಿಯಾದ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದೀವಿ. हिमाचल में वायदा किया, पूरा किया. ಹಿಮಾಚಲದಲ್ಲಿ ಭರವಸೆ ಕೊಟ್ಟು ಅದನ್ನು ಸಹ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. मैं आपको गारंटी देता हूं कि ये जो 4 वायदे हमने किए हैं ये पहली कैबिनेट मीटिंग में पहले दिन में हो जाएंगे. ಬಹಳ ನಿಶ್ಚಿತವಾಗಿ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಏನು 4 ಭರವಸೆಗಳನ್ನ ಕೊಟ್ಟಿದ್ದೀವಿ ಅದನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೇವೆ. मगर प्रधानमंत्री से मैं एक बात कहता हूं. आदरे प्रधानमंत्री ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और कर्नाटक की जनता, आप इस बात को याद रखना. कर्नाटकದ ಜನತೆ ಈ ವಿಚಾರವನ್ನು ನೆನಪಲ್ಲಿಡಿ. प्रधानमंत्री जी, हम ये वायदा यहां पूरा करेंगे. आप एक काम करना, जब कांग्रेस की सरकार इन 4 वायदों को यहां पूरा करेगी तो आप इन वायदों को हिंदुस्तान में पूरा करके दिखा देना. ನಾನು ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ 4 ಭರವಸೆಯನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಅನುಷ್ಠಾನಕ್ಕೆ ತಂದ ನಂತರ ನರೇಂದ್ರ ಮೋದಿ ಅವರ ಈ 4 ಭರವಸೆಗಳನ್ನ ಇಡೀ ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ. मोदी जी, आप गरीबों से वायदा करते हो, किसानों से वायदे करते हो, देश के युवाओं से वायदे करते हो, उनको पूरा नहीं करते हो. ನರೇಂದ್ರ ಮೋದಿ ಅವರೇ, ನೀವು ಬಡವರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ರೈತರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ಯುವಕರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ಯಾವುದೇ ಆಶ್ವಾಸನೆಯನ್ನು ಪೂರ್ತಿಗೊಳಿಸೋದಿಲ್ಲ. एक भी आपने उनका वायदा पूरा नहीं किया. ಇದುವರೆಗೂ ಸಹ ಒಂದೇ ಒಂದು ತಮ್ಮ ಭರವಸೆಯನ್ನು ಅನುಷ್ಠಾನಕ್ಕೆ ತಂದಿಲ್ಲ. दूसरी तरफ आप अदानी जी से भी वायदे करते हो और उन सबको पूरा करते हो. ತಾವು ಮತ್ತೊಂದು ಜಾಗದಲ್ಲಿ ಅದಾನಿ ಅವರಿಗೆ ಎಲ್ಲ ರೀತಿಯ ಭರವಸೆಯನ್ನ ಕೊಡ್ತೀರಿ, ಅವರ ಎಲ್ಲ ಭರವಸೆಯನ್ನು ಸಹ ಅದಾನಿ ಅವರ ಭರವಸೆಯನ್ನ ತಾವು ಈಡೇರಿಸ್ತಾ ಇದ್ದೀರಿ. उसको हिंदुस्तान के एयरपोर्ट दिलवा दिए, सरकार ने पोर्ट दिलवा दिए, डिफेंस इंडस्ट्री पकड़ा दी, तो वो वायदे पूरे करते हैं. ಅದಾನಿ ಅವರಿಗೆ ಈ ಭಾರತ ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ಹಲವಾರು ಬಂದರುಗಳನ್ನ ಅವರಿಗೆ ನೀವು ಕೊಟ್ಟಿದ್ದೀರಿ. मगर गरीबों को जो कहते हैं
युवाओं को जो कहते हैं, मछुआरों को जो कहते हैं, वो कभी पूरा नहीं करते। ಏನು ಭರವಸೆಗಳನ್ನು ಬಡವರಿಗೆ ಕೊಡ್ತೀರಿ, ಮೀನುಗಾರರಿಗೆ ಕೊಡ್ತೀರಿ, ಯುವಕರಿಗೆ ಕೊಡ್ತೀರಿ, ಆ ಭರವಸೆಯನ್ನು ನೀವು ಅನುಷ್ಠಾನಕ್ಕೆ ತರೋದಿಲ್ಲ। मैंगलोर के साथ हमारा पुराना रिश्ता है। ಮ್ಯಾಂಗ್ಳೂರ್ ಜೊತೆ ನನಗೆ ಬಹಳ ಹಳೆಯ ಸಂಬಂಧ ಇದೆ ನಮ್ದು। आप जानते हो कि यहाँ पे पोर्ट कांग्रेस पार्टी ने, इंदिरा गांधी जी ने बनाया था। ತಾವೆಲ್ಲರಿಗೂ ಸಹ ಪರಿಚಯ ಇದೆ, ಮಂಗಳೂರಲ್ಲಿ ಇರತಕ್ಕಂತ ಬಂದರನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು। मैंगलोर इंटरनेशनल एयरपोर्ट, मैंगलोर रिफाइनरी एंड पेट्रोकेमिकल्स लिमिटेड, ये कांग्रेस पार्टी की देन है। ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆದಂತದ್ದು। 4 पब्लिक सेक्टर बैंक, दक्षिण कन्नड़ा कनारा बैंक, कॉर्पोरेशन बैंक, विजया बैंक, सिंडिकेट बैंक, 4 ಸಾರ್ವಜನಿಕ ಉದ್ದಿಮೆ ಬ್ಯಾಂಕ್ಗಳಾಗಿದ್ದಂತ ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್, ये आपकी शान थे। ಇದು ನಿಮ್ಮ ಹೆಮ್ಮೆ ಮತ್ತು ಗೌರವವಾಗಿತ್ತು। इन सबको नेशनलाइज्ड बैंक्स के साथ मर्ज कर दिया बीजेपी। ಎಲ್ಲವನ್ನೂ ಸಹ, ಎಲ್ಲ ಬ್ಯಾಂಕ್ ಅನ್ನು ಸಹ ಒಂದೇ ಬ್ಯಾಂಕಿನಲ್ಲಿ ಎಲ್ಲ ಸೇರಿಸಿದ್ದಾರೆ। तो पुराना रिश्ता है हमारा। ಬಹಳ ಹಳೆಯ ಸಂಬಂಧ ಮಂಗಳೂರು ಜೊತೆ ನಮ್ದಿದೆ। इस बार चुनाव में कांग्रेस पार्टी जीतने जा रही है। ಈ ಬಾರಿ ಖಚಿತವಾಗಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸ್ತಾ ಇದೆ। उसको कोई नहीं रोक सकता ಇದನ್ನ ಯಾರೂ ಸಹ ಈ ಪ್ರಪಂಚದಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ। और 150 सीटों से जीतने वाली है। ಈ ಚುನಾವಣೆಯಲ್ಲಿ 150 ಸೀಟು ಗೆಲ್ತಾ ಇರ್ತಕ್ಕಂಥದ್ದು। बीजेपी 40% वाली पार्टी है। ಭಾರತೀಯ ಜನತಾ ಪಾರ್ಟಿ 40% ಭ್ರಷ್ಟಾಚಾರದ ಪಾರ್ಟಿ। उनको आप 40 सीटें दीजिए, उनको 40 नंबर अच्छा लगता है। ಅವರಿಗೆ 40 ಸೀಟ್ ಮಾತ್ರ ಕೊಡಿ, ಅವರಿಗೆ 40 ಬಹಳ ಪ್ರಿಯವಾದ್ದು। और याद रखिए कि पिछली सरकार उन्होंने आपसे चोरी की थी। ಮಾತ್ರ ಅದನ್ನ ನೆನಪಲ್ಲಿಡಿ, ಈ ಒಂದು ಸರ್ಕಾರವನ್ನ ಕದ್ದು ಮಾಡಿರ್ತಕ್ಕಂಥದ್ದು। नरेंद्र मोदी जी ने कहा कि कांग्रेस पार्टी अपने वायदे पूरा नहीं करेगी। ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಏನು ಭರವಸೆ ಕೊಟ್ಟಿದೆ ಅದು ಪೂರಾ ಮಾಡೋದಿಲ್ಲ ಅಂತ ಹೇಳಿ। हमने आपको गारंटी दी है कि 4 वायदे पहली कैबिनेट मीटिंग में पहले दिन हो जाएंगे। ನಾನು ನಿಮಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 4 ಭರವಸೆಗಳು ಕೂಡ ಅನುಷ್ಠಾನಕ್ಕೆ ಬರಲಿದೆ। मोदी जी, आपने कहा था कि 4 वायदे पूरे नहीं होंगे। ಮೋದಿಜಿ ಅವರೇ, ನೀವು ಹೇಳಿದ್ರಿ ಈ 4 ಭರವಸೆ ಪೂರ್ಣ ಆಗೋದಿಲ್ಲ ಅಂತ ಹೇಳಿ। मैं थोड़ी और बात जोड़ देता हूं। ನಾನು ಮತ್ತೊಂದು ವಿಚಾರಗಳನ್ನು ಅದರ ಜೊತೆ ಸೇರಿಸ್ತಾ ಇದ್ದೀನಿ। हम 4 वायदे नहीं, पहले दिन हम 5 वायदे पूरे करेंगे। 4 ಭರವಸೆಗಳೆಲ್ಲ ಮೊದಲನೇ ದಿವಸ 5 ಭರವಸೆಗಳನ್ನ ನಾವು और ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು। 4 वायदों में हम एक और वायदा जोड़ेंगे। किसके लिए? महिलाओं के लिए। ಈ 4 ಭರವಸೆಯ ಜೊತೆಗೆ ಮತ್ತೊಂದು ಮಹತ್ವಪೂರ್ಣವಾದ ಭರವಸೆಯನ್ನು ಕೊಡ್ತಾ ಇದ್ದೀವಿ। ಅದು ಯಾರಿಗೆ ಅಂತ ಹೇಳಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾ ಇದ್ದೇನೆ। मोदी जी, अच्छी तरह सुनिए। ನರೇಂದ್ರ ಮೋದಿ ಅವರೇ, ಕಿವಿ ಕೇಳಿ, ನಾವು ಹೇಳ್ತಕ್ಕಂಥದನ್ನ ಕೇಳಿ। कांग्रेस की सरकार बनते ही पहले दिन 5वां वायदा, कर्नाटक की सब महिलाएं पब्लिक ट्रांसपोर्ट में, बसेस में मुफ्त में जाएंगी। ಮೊದಲನೇ ದಿವಸ ನರೇಂದ್ರ ಮೋದಿ ಅವರೇ ಕಿವಿಗೊಟ್ಟು ಕೇಳಿ, ಮೊದಲನೇ ದಿವಸ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರವಾಸ ಮಾಡತಕ್ಕಂಥದ್ದು। जो आपके लोगों ने पैसा चोरी किया, 40% पैसा कर्नाटक की महिलाओं से लिया। ನಿಮ್ಮ ಸರ್ಕಾರ 40% ಕಳ್ಳತನ ಮಾಡಿದೆ, ಕರ್ನಾಟಕ ರಾಜ್ಯದ ಮಹಿಳೆಯರಿಂದ ಕಳ್ಳತನ ಮಾಡಿದೆ। वो आपका काम है। ಇದು ಅದು ನಿಮ್ಮ ಕೆಲಸ। हमारा काम कर्नाटक की महिलाओं को कर्नाटक का पैसा देने का है। ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅವರ ಹಣವನ್ನು ಕೊಡ್ತಕ್ಕಂಥದ್ದು।
ಮಾಡೋದು. इसलिए चुनाव जीतने के एकदम बाद जब भी आप बस में किसी भी महिला से मिलेंगे वो 1 रुपया नहीं देगी बस में ट्रैवल करने के लिए. ಸರ್ಕಾರ ಬಂದ ನಂತರ ನೀವು ಯಾವುದೇ ಮಹಿಳೆಯರನ್ನ ಕೇಳಿ ಯಾವುದೇ ಬಸ್ಸಲ್ಲಿ ಹೋದ್ರೂ ಸಹ ಸರ್ಕಾರಿ ಬಸ್ಸಲ್ಲಿ ನಿಮಗೆ ಉಚಿತವಾಗಿ ಪ್ರವಾಸ ಆಗುತ್ತೆ. 4 वायदे नहीं 5 वायदे पूरे करेंगे. 4 ಭರವಸೆ ಅಲ್ಲ 5 ಭರವಸೆಗಳು. आप सबका दिल से बहुत बहुत धन्यवाद. नमस्कार. जय हिंद. ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಗೆಲುವು ದನಿಯು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮ್ಮದೆನಿಸಿವೆ, ಭರವಸೆಯ ನಾಳೆಗಳು ನಮ್ಮದೆನಿಸಿವೆ. ಕಾಂಗ್ರೆಸ್ಸೇ ಭರವಸೆ, ರಾಹುಲ್ ಗಾಂಧಿಯೇ ಭರವಸೆ. ಈಗ ಸಹ್ಯಾದ್ರಿ ಬಳಗದಿಂದ ಗೌರವಾನ್ವಿತರಿಗೆ ಆತ್ಮೀಯವಾದಂತಹ ಅಭಿನಂದನೆ. ಸನ್ಮಾನ್ಯ ರಾಹುಲ್ ಜಿ ಅವರಿಗೆ ಸನ್ಮಾನ್ಯ ಸಹ್ಯಾದ್ರಿ ಬಳಗದಿಂದ ಆತ್ಮೀಯವಾದಂತಹ ಅಭಿನಂದನೆ. ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾರೆ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶಾಲೆಟ್ ಪಿಂಟೋ ಅವರು.